ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನಿಲ್ಲಿ ಪುದೀನ ಶರಬತ್ತನ್ನು ಮಾಡ್ತಾಯಿದ್ದೀನಿ. ತುಂಬಾ ರುಚಿಕರವಾದ ಈ ಪುದೀನ ಶರಬತ್ತು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಮೊದಲಿಗೆ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ನಾನಿಲ್ಲಿ ಚಿಯಾ ಸೀಡ್ಸನ್ನು ತೊಗೋತಾ ಇದ್ದೀನಿ. ನೋಡಿ, ಇದಕ್ಕೆ ಒಂದು ಸ್ವಲ್ಪ ನಾವು ನೀರನ್ನು ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನಾವು ಒಂದು 10 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಒಂದು 10ರಿಂದ 15 ನಿಮಿಷದಲ್ಲಿ ಇದು ನೆಂದು ಪೂರ ಚೇಂಜ್ ಆಗಿಬಿಡುತ್ತೆ. ಇವಾಗ ನಾನು ಇಲ್ಲಿ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. ನೋಡಿ, ಎಲೆಗಳು ಮಾತ್ರ ಕಡಿದು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ನೀರನ್ನು ತಗೊಂಡು ನಾವು ಈ ಪುದೀನ ಸೊಪ್ಪನ್ನು ಒಂದು ಸರಿ ವಾಶ್ ಮಾಡ್ಕೊಳ್ಳೋಣ. ಇದು ಅಂಗಡಿಯಿಂದ ತಂದಿರೋದು, ತುಂಬ ಡಸ್ಟ್ ಇರುತ್ತೆ ಇದರಲ್ಲಿ. ಅದಕ್ಕೋಸ್ಕರ ಒಂದು ಸರಿ ನಾವು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಇವಾಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ವಾಶ್ ಮಾಡಿಟ್ಟಿಕೊಂಡಿರುವ ಈ ಪುದೀನ ಸೊಪ್ಪನ್ನು ನಾವು ಇದಕ್ಕೆ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಪುದೀನ ಸೊಪ್ಪು ಹಾಕಿದ ಮೇಲೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ನಾವಿಲ್ಲಿ ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಒಂದು 3 ಸ್ಪೂನಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ನಾನು 1 ನಿಂಬೆಹಣ್ಣನ್ನು ರಸವನ್ನು ಹಿಂಡ್ಕೊತಾ ಇದ್ದೀನಿ. ನೋಡಿ, 1 ನಿಂಬೆಹಣ್ಣು ಸಾಕಾಗುತ್ತೆ, ಜಾಸ್ತಿ ಏನು ಬೇಡ. 1 ನಿಂಬೆಹಣ್ಣಿನ ರಸವನ್ನು ನಾನಿಲ್ಲಿ ಹಿಂಡ್ಕೊತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ನಾನು ಇಲ್ಲಿ ಬ್ಲ್ಯಾಕ್ ಸಾಲ್ಟನ್ನು ಇದಕ್ಕೆ ನಾನು ಹಾಕೋತಾ ಇದ್ದೀನಿ. ನೋಡಿ, ಬ್ಲ್ಯಾಕ್ ಸಾಲ್ಟು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಾರ್ಮಲ್ ಸಾಲ್ಟ್ ಕೂಡ ಹಾಕ್ಕೊಳ್ಬೋದು. ಮತ್ತು ಕೋಲ್ಡ್ ವಾಟರ್ ಕೂಡ ನಾನಿಲ್ಲಿ ಹಾಕಿದ್ದೀನಿ. ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನೋಡಿ, ಇವಾಗ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಕೋಲ್ಡ್ ವಾಟರ್ ಹಾಕಿರೋದ್ರಿಂದ ನಮ್ಮ ಈ ಜ್ಯೂಸ್ ತುಂಬಾ ಕೂಲಾಗಿರುತ್ತೆ. ನೋಡಿ, ಇವಾಗ ಒಂದು ಪಾತ್ರೆಗೆ ನಾನು ಇದನ್ನು ಸೋದಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಈ ರೀತಿ ಸೋದಿಸ್ಕೊಳ್ಳಿ. ಮೇಲೆ ಒಂದು ಸ್ವಲ್ಪ ಪುದೀನ ಮತ್ತು ನಿಂಬೆಹಣ್ಣಿನ ಬೀಜಗಳನ್ನು ಈ ರೀತಿ ಬರುತ್ತೆ ಮೇಲ್ಗಡೆ. ಈ ರೀತಿ ನಾವು ಇದನ್ನು ಸೋದಿಸ್ಕೊಳ್ಬೇಕು. ನೋಡಿ, ಇವಾಗ ನಮ್ಮ ಪುದೀನ ಶರಬತ್ತಂತೂ ರೆಡಿ ಆಯಿತು. ತುಂಬಾ ಸೂಪರಾಗಿದೆ. ನೋಡ್ತಾ ಇರ್ಬೋದು ನಾವು, ಬೇಸಿಗೆ ಕಾಲಕ್ಕೆ ಈ ರೀತಿ ನೀವು ಹೊರಗಿನಿಂದ ಬಂದ ತಕ್ಷಣ ಈ ರೀತಿ ಮಾಡ್ಕೊಂಡ್ರೆ ನಮ್ಮ ಬಾಡಿಗೆ ತುಂಬಾ ಕೂಲಾಗಿರುತ್ತೆ. ನೋಡಿ, ಇವಾಗ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ಸಕ್ಕರೆ, ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅಚ್ಚ ಪೌಡ್ರನ್ನು ಹಾಕ್ಕೊಂಡು ಇವಾಗ ಇದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ನಾವು ಜ್ಯೂಸ್ ಗ್ಲಾಸಿಗೆ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಈ ರೀತಿ ನಾವು ಹಚ್ಕೊಳ್ಬೇಕು. ಗ್ಲಾಸಿಗೆ ಹಚ್ಕೊಂಡು ಈ ರೀತಿ ನಾವು ಇದನ್ನು ಕೋಟ್ ಮಾಡ್ಕೊಳ್ಬೇಕು. ನೋಡಿ, ತುಂಬಾ ಸೂಪರಾಗಿರುತ್ತೆ. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ರುಚಿ ಕೂಡ ತುಂಬಾ ಸೂಪರಾಗಿರುತ್ತೆ. ಕುಡಿಯುವಾಗ ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದರಿಂದ. ಜ್ಯೂಸ್ ಗ್ಲಾಸಿಗೆ ಒಂದು ಸ್ವಲ್ಪ ಐಶು ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡು ಇವಾಗ ಚಿಯಾ ಸೀಡ್ಸನ್ನು ಹಾಕೋತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಚಿಯಾ ಸೀಡ್ಸ್ ಹಾಕ್ಕೊಂಡು ಇವಾಗ ಜ್ಯೂಸನ್ನು ಹಾಕೊಳ್ಳೋಣ. ನೋಡ್ತಾ ಇರ್ಬೋದು ನೀವು, ನಮ್ಮ ಪುದೀನ ಜ್ಯೂಸ್ ಅಂತೂ ಸೂಪರಾಗಿ ಬಂದಿದೆ. ನೋಡಿ, ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ನಾನು ಇಲ್ಲಿ ಪುದೀನ ಇಟ್ಕೊಂಡು ಮತ್ತು ಒಂದು ಸ್ವಲ್ಪ ನಿಂಬೆಹಣ್ಣಿನ ಪೀಸನ್ನು ಇಟ್ಕೊತಾ ಇದ್ದೀನಿ. ಒಂದು ಸೂಪರಾಗಿ ಕಾಣಿಸುತ್ತೆ. ನೋಡೋದಕ್ಕೂ ಕುಡಿಯೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಬೇಸಿಗೆ ಕಾಲದಲ್ಲಿ ನೀವು ಒಂದು ಸರ್ತಿ ಮಾಡಿ ಕುಡೀರಿ. ನಮ್ಮ ಬಾಡಿ ಅಂತೂ ತುಂಬಾ ಕೂಲಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತುಂಬಾ ಸೂಪರಾಗಿರುವಂಥ ನಮ್ಮ ಪುದೀನ ಶರಬತ್ತಂತೂ ರೆಡಿ ಆಯಿತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ, ಈಸಿ ರೆಸಿಪಿಯೊಂದಿಗೆ. ಓಕೆ.